ಮುಖ್ಯವಾಗಿ ಬೇಕಾಗಿರುವ ಪದಾರ್ಥ ಹಳ್ಳು, 1 ರಿಂದ 2 ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ, 1 ಬಾಟ್ಲ ಸೇವ್ ತಗೋಬೇಕು, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, 1 ರಿಂದ 2 ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಚಿಕ್ಕದಾಗಿ. ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆ ಒಳಗಡೆ ನಾವು ಮಂಡಾಳನ್ನ ಹಾಕೋತಾ ಇದ್ದೀವಿ. ಒಂದರಿಂದ 2 ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ, ನಂತರ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀವಿ. ಒಂದರಿಂದ 2 ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಚಿಕ್ಕದಾಗಿ. ಕಟ್ ಮಾಡಿರುವಂತಹ ಟೊಮೆಟೊನ ಹಾಕೋತಾ ಇದ್ದೀವಿ. 2 ತರಕಾರಿಗಳನ್ನ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀವಿ. ಸೇವನ್ನ ಹಾಕೋತಾ ಇದ್ದೀವಿ. ಸೇವನ್ನ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು. ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಈಗ ಕಟ್ ಮಾಡಿರುವಂತಹ ಕೊತ್ತಂಬರಿನ ಹಾಕೋತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೇಳಂತ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ನೀವು ಚೆನ್ನಾಗಿ ಕಲಿಸ್ಕೋತಾ ಇರಬೇಕು. ಇದಕ್ಕೆ ನೀವು ಬೇಕಾದ್ರೆ ಚಾಟ್ ಮಸಾಲಾನ ಹಾಕೋಬಹುದು, ಹಾಗೆ ಲಿಂಬೆಕಾಯಿ ಲೆಮನ್ ಜ್ಯೂಸ್ ಕೂಡ ಹಾಕೋಬಹುದು, ಆಪ್ಷನಲ್ ಆಗಿದೆ ಅದು. ಇಲ್ಲಿ ನಾವು ಸ್ಕಿಪ್ ಮಾಡಿದ್ದೀವಿ, ನಿಮಗೆ ಬೇಕಿದ್ರೆ ನೀವು ಹಾಕೋಬಹುದು. ನೋಡಿ ತುಂಬಾ ಟೇಸ್ಟಿ ಹಾಗೂ ರುಚಿಕರವಾಗಿರುವಂತಹ ಬೇಳೆ ರೆಡಿಯಾಗಿದೆ. ಈ ರೀತಿ ಬೇಳನ್ನ ನೀವು ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು.